ಶ್ರೀ ಗುರು ಬಸವಲಿಂಗಾಯ ನಮಃ. ಧರ್ಮಗುರು ಬಸವ ತಂದೆಯ ಪಾದಕ್ಕೆ ವಂದಿಸಿ ಮುಟ್ಟಿಸಿ ತಮ್ಮೆಲ್ಲರಿಗೂ ಸರ್ವರಿಗೂ ಶರಣಾರ್ಥಿಗಳು. ಮುಕ್ಕಾಲು ತಾಸು ನಿರಗ್ರವಾಗಿ ಅವ್ರು ಹೇಳೋದು, ಮಗ್ನಾಗಿರಿ ನೀವೆಲ್ಲ. ಹೆಂಗ ಹೇಳಿದ್ರು ಅಂದ್ರೆ ಮನಸ್ಸು, ಎಲ್ಲಕ್ಕೂ ಕಾರಣ ಮನಸ್ಸು. ನಿಮ್ಮ ಮನಸ್ಸು ಪ್ರವಚನ ಬರ್ತಾ ಇರ್ತೀರಿ, ದಾರ್ಯಾಗ ಏನೋ ಒಂದು ಬಂತಂದ್ರೆ ಅಲ್ಲೇ ಮುಂದೆ ನಿಂದಿರ್ತೀರಿ. ಆ ಪ್ರವಚನಕ್ಕೆ ಬರ್ತಾ ಇದ್ದೀವಿ ಅನ್ನೋದು ಮತ್ತೆ ಹೋಗ್ತದೆ. ಅಷ್ಟಕ್ಕ ನಾವು ನೋಡ್ತಿರ್ತೀವಿ ಅಪ್ಪೋರ್ ಕಾರ್ಯಕ್ರಮದಾಗ ವಚನ ಜಾತ್ರೆಯಲ್ಲಿ ಎಲ್ಲರೂ ಅಪ್ಪೋರ್ದು ದಾಸೋಹಕ್ಕೆ ಹೋಗ್ಬೇಕು, ಪ್ರಸಾದ ತಗೋಬೇಕು, ಜ್ಞಾನ ಪ್ರಸಾದ ಪ್ರವಚನ ಕೇಳಬೇಕು ಅಂತ ಬರ್ತೀವಿ. ಹಳೆ ಲೈನ್ ದುಕಾನ್ ಇರ್ತಾವ. ಆ ಲೈನಾಗ ದುಕಾನ್ ಇದ್ದಾಗ ಅಲ್ಲೇ ಹೋಗಿ ನಿಂತು ಅದು ತಗೊಲೆ, ಇದು ತಗೊಲೆ, ಅದು ತಗೊಲೆ, ಇದು ತಗೊಲೆ, ಅದು ಅಷ್ಟೊತ್ತಿನ ಪ್ರವಚನ ಮುಗೀತದ, ಎಲ್ಲನೇ ಮುಗೀತದ. ಇದಕ್ಕ ಮನಸ್ಸಂತ. ನಾವು ಯಾವ ಗುರಿ ಇಟ್ಟಕೋತೀವಿ ಆ ಗುರಿ ಪ್ರಕಾರ ನಾವು ಹೋಗ್ಬೇಕಾದ್ರೆ ನೀವು ಪ್ರವಚನ ನಿತ್ಯ ಬಂದ್ರೆ ಆ ತಾಕತ್ತು ಹೋಗ್ತದ, ಆ ಶಕ್ತಿ ಬರ್ತದ, ಆ ಇದು ಬರ್ತದ. ಯಾಕಂದ್ರೆ ಹೇಳಿಲೇನು ಶರಣರು ಉಂಟು, ಸಕಲೇಂದ್ರಿಯಗಳಲ್ಲಿ ಇಚ್ಛೆಗಳು ಕೀಳು ಮನಗಂಡು ಸುರಿವಾತನೇ ದುಃಖಿ. ಪಂಚೇಂದ್ರಿಯಗಳ ಇಚ್ಛೆಯಲ್ಲಿ ಸುರಿಯುತ್ತೆ ದುಃಖಿ. ಮನವು ಬಹಿರ್ಮುಖವಾಗಲು ಮಾಯಾ ಪ್ರಪಂಚ. ಮನವು ಅಂತರ್ಮುಖಿಯಾದರೆ ಅವಿರಳ ಜ್ಞಾನಿ. ಎರಡೇ ಮಾತು. ಮನಸ್ಸು ಬಹಿರ್ಮುಖ ಆಯ್ತು, ಅದು ಏನಾಯ್ತದ? ಮನವು ಬಹಿರ್ಮುಖ, ಮಾಯಾ ಪ್ರಪಂಚ. ಆ ಮಾಯಾ ಪ್ರಪಂಚ ಬಂತು ಅಂದ್ರೆ ಮುಗೀತು. ಯಾವ್ದು ಇದು ಒಳಗ ಎಚ್ಚರಿಕೆ ಕೊಡ್ತಿರ್ತದ, ಅದಲ್ಲೇ ಒಳಗ ಶಕ್ತಿ ಅದ. ಗುರುಗಳು ಹೇಳಿದ್ರಲ್ಲ, ಒಳಗ ದೊಡ್ಡ ತಾಕತ್ತದ. ನಮ್ಮಲ್ಲಿ ಆ ಪರಮಾತ್ಮನ ತಾಕತ್ತು ದೇವರು ನಮ್ಮೊಳಗ ಆ ಶಕ್ತಿ ಇಟ್ಟೆ ಕಳಿಸ್ಯಾನ. ಸತ್ಯ ವಸ್ತು ನಮ್ಮೊಳಗೆ ಇಟ್ಟೆ ಕಳಿಸ್ಯಾನ, ಪರಮಾತ್ಮನ ವಸ್ತು ನಮ್ಮೊಳಗೆ ಇಟ್ಟೆ ಕಳಿಸ್ಯಾನ. ಆದ್ರ ಅದನ್ನು ನಾವು ಮರ್ತೀವಿ. ಯಾರೋ ಒಬ್ರು ಒಂದು ಮೂರ್ತಿ ಸ್ಥಾಪನೆ ಮಾಡ್ಲಾಕ ಎಲ್ಲೋ ಸಿಕ್ತು. ಅದನ್ನ ತಗೊಂಡು ಚಕ್ರಿದಾಗ, ದೊಡ್ಡ ಚಕ್ರಿದಾಗ ತಗೊಂಡು ಬರ್ತಿದ್ರಂತ. ಅದು ಮಣ್ಣಿನ ಮೂರ್ತಿ ಇತ್ತು, ದೊಡ್ಡದಿತ್ತು, ಭಾಳ ದೊಡ್ಡದಿತ್ತು. ಹಿಂಗೆ ಮೋಡ ಬಂದಿತ್ತು. ಈಗ ಸ್ವಲ್ಪ ಮೋಡ ಬಂದು ಆ ಕನೆ ಬಂದದೇನೋ ಹೊರಗೆ ಹಾಕಿರಿ, ಹೊರಗೆ ಹಂಗ ಮೋಡ ಬಂದಿತ್ತು. ಅಂತ ಮಳೆ ಪ್ರಾರಂಭ ಆಯ್ತು. ಅಯ್ಯೋ ಹೆಂಗ್ ಮಾಡೋಣ, ಇಷ್ಟು ದೊಡ್ಡ ಮೂರ್ತಿ, ಮಹಾತ್ಮರ ಮೂರ್ತಿ, ಅದು ಬಸವಣ್ಣನವರ ಮೂರ್ತಿ, ಅದು ದೊಡ್ಡ ಮೂರ್ತಿ. ಅಂಥ ಮೂರ್ತಿಯನ್ನ ದೋದೋ ಅಂತ ಮಳೆ ಸುರಿತದ, ಹೆಂಗ್ ಮಾಡೋಣ ಅಂತ ಲೆಕ್ಕ ಹಾಕ್ತಾ ಇದ್ರು. ಬಹಳ ಕಣ್ಣ ನೀರು ಬರ್ತಿತ್ತು. ದೇವರಿಗೆ ಪ್ರಾರ್ಥನೆ ಮಾಡ್ಲತ್ತಿರು, ಅದ್ರ ಮಳೆ ಕೇಳಂಗಿಲ್ಲ. ಮಳೆ ಬಿತ್ತು. ಅದ್ರ ಗೊತ್ತಾ ಏನಾಯ್ತು? ಮಣ್ಣೆಲ್ಲ ಕಳ್ಕೊಂಡೋಯ್ತು. ಒಳಗೆ ಬಂಗಾರದ ಮೂರ್ತಿ ಬಂತು. ಬಂಗಾರದ ಮೂರ್ತಿ. ಹಂಗ ದೇವರು ಮ್ಯಾಲ ಮಣ್ಣಿನ ಮೂರ್ತಿ. ಇದು ಶರೀರ ಅಂದ್ರೆ ಮಣ್ಣು, ಇದು ದೇಹ, ಇದು ಮಣ್ಣು. ಇದ್ರೊಳಗೆ ಹೆಂಗಿಟ್ಟಾನ ದೇವರು ಅಂದ್ರೆ ಬಂಗಾರದ ಮೂರ್ತಿ ಇಟ್ಟಾನ ಅನ್ನೋದು ನಾವು ಮನಸ್ಸು ಬರ್ತೀವಿ. ಅದನ್ನ ಮರೆತಿದ್ರಿಂದ ಎಚ್ಚರ ಮಾಡಕ್ಕೆ ಈ ಪ್ರವಚನವನ್ನು ಇಟ್ಟಿದ್ದು. ನಮ್ಮ ನೂರಾರು ಕೆಲಸಗಳು ಬಿಟ್ಟು, ಎಲ್ಲನೂ ಬಿಟ್ಟು ಯಾಕೆ ಸಮಯ ಕೊಡ್ತೀವಿ? ಶ್ರಾವಣ ಮಾಸದಾಗ ಒಂದು ತಿಂಗಳ ನೀವು ಬಂದು ಕೇಳ್ರಿ, ಪ್ರವಚನ ಕೇಳ್ರಿ ಅಂತಂದ್ರೆ ಅದು ನಾವು ಮತ್ತೆ
ಆಯ್ತಾ ಬರ್ತೇವೆ ಅನ್ಕೊತ ಮನೆಗೆ ಇರ್ತೀವಿ. ಆದ್ರೆ ಬಂದೀವಿ, ಫುಲ್ಲಾಗಿ ಬಂದಿವಿ ನೋಡಿ. ಹೊರಗೆಲ್ಲ ತುಂಬಿ ಅದು ಪಾಪ, ಹೊರಗೆ ತುಂಬಿ ಅದು, ಒಳಗೆ ತುಂಬಿ ಅದು. ಬರ್ತಾ ಇದ್ದೀರಿ, ನಿಮಗೆ ಬರೋರಿಗೆಲ್ಲ ಧನ್ಯವಾದಗಳು. ಯಾಕಂದ್ರೆ ಈಗ ಹಂಗೆ ಇರ್ಬೇಕಾಯ್ತದೆ. ಈಗ ಯಾವುದೇ ಇದಕ್ಕೆ ನಾವು ನಿಮ್ಗೆ ಹೇಳ್ತೀನಲ್ಲ, ಅದಕ್ಕೆ ನೀವು ಮಕ್ಕಳಿಗೆ ಬೈಬೇಡ್ರಿ. ಅಪ್ಪು ಹೇಳಿದ್ರಲ್ಲ, ಆ ಮಕ್ಕಳಿಗೆ ಒಳ್ಳೆ ಯಾವುದು ಲಿಂಗ ಪೂಜೆ ಮಾಡಿದ ಒಂದು ಕಲ್ಲು ಇಟ್ಕೊಂಡು ಪೂಜೆ ಮಾಡ್ತಂತ ಹೇಳಿದ್ರು. ಅದು ಸತ್ಯ. ಸಂಸ್ಕಾರ, ಆ ಸಂಸ್ಕಾರ ಹಂಗಿರ್ತದ. ಪ್ರತಿಯೊಬ್ಬರಿಗೂ ಆ ಸಂಸ್ಕಾರ ಬಹಳ ಮಹತ್ವ. ಒಬ್ಬ ತಾಯಿ ನಡೆದೇವ, ತಲೆ ಮೇಲೆ ಬುಟ್ಟಿ ಇಟ್ಕೊಂಡು, ಒಳಗೆ ಹಣ್ಣಿದ್ದು, ಮತ್ತೊಬ್ಬಕ್ಕೆ ಎದುರು ಬಂದ್ರು, ಯಾಕೆ ಇಲ್ಲಿ ಹೋಗಿದ್ದೆ, ಇಲ್ಲಿ ಹೋಗಿದ್ದಿ, ಹಿಂಗೆ ಹೋಗಿದ್ದ. ಆಯ್ತು, ಇಬ್ರು ಮಾತಾಡ್ತಿದ್ರು. ಮನ್ಯಾಗ ಹೋಗಿ ಸಣ್ಣ ಹುಡುಗಿ ಭುಜದ ಮೇಲೆ ಕುಣಿಸ್ಕೊಂಡು ಇಳಿಸಿದ್ರು, ಕೈದಾಗ 2 ಹಣ್ಣಿದ್ದು. ಮಗ ಎಲ್ಲಿಂದ ಬಂತು ತಾಯಿ ಕೇಳಿದ್ರು. ಅವಾಗ ಮಗ ಅಂತು, ಯಾವಾಗ ನಿಂತಿದ್ದಲ್ಲ ಆಕೆ ಹಣ್ಣಿನ ಬುಟ್ಟಿ ಇತ್ತು, ನಾ ಭುಜದ ಮೇಲೆ ಕುಂತಿದ್ದ, ನನ್ನ ಕೈ ಮ್ಯಾಲಾಗಿದ್ದು, ನಾನು ತಗೊಂಡೆ ಅಂತ. ಅವಾಗ ತಾಯಿ ಏನನ್ಬೇಕಾಗಿತ್ತು, ಮಗ ಹಂಗೆ ಕೇಳಾದ್ರೆ ತಗೋಬಾರ್ದು ಅಂತ ಹೇಳ್ಬೇಕಾಗಿತ್ತು. ನಿಜವಾದ ತಾಯಿ ಆಕೆ ಏನ್ ಹೇಳು, ಐನನ್ ಮಗ, ಐನನ್ ಬಂಗಾರೆ, ಐನನ್ ಸಿಂಗಾರೆ, ಐನನ್ ರಾಜನೇ, ಐನನ್ ಪ್ರಧಾನಿಗೆ, ಐನನ್ ಹಿಂಗ್ ಸುಟ್ಕಿ ಮತ್ತೆ ಹಿಂಗ್ ಮಾಡಿ ಹಿಂಗ್ ಸುಟ್ಕಿ ಬರೆಯೋದೇನು ಮಾಡೋದೇನು. ಆ ಪಾಪ ಮಗು, ಮುಗ್ಧ ಮಗು, ಅದಕ್ಕೇನು ಗೊತ್ತಾಯ್ತು, ನಮ್ಮವ್ವ ಹಿಂಗಂದ್ರ ಒಳ್ಳೆಕಿ ಅಂತಾಳ ಅಂತ ಗೊತ್ತಾಯ್ತು. ಅದು ಎಲ್ಲಾರ ಹೋದಾಗ ಊಟಕ್ಕೆ ಹೋದ ತಾಟ್ ಇಟ್ಕೊಂಡು ಬರ್ತಿತ್ತು, ಚಮಚನೆ ತಗೊಂಡ್ ಬರ್ತಿತ್ತು. ಯಾರ್ದಾರ ಮನೆಗೆ ಹೋದಾಗ ಎಲ್ಲಾರ ಕುಂತ್ರೆ ಯಾವ್ದಾರ ವಸ್ತು ಹಿಡ್ಕೊಂಡು ಬರ್ತಿತ್ತು. ಶುರು ಆಯ್ತು. ಮುಂದೆ ದೊಡ್ಡ ಕಳ್ಳ ಆದ. ಆವಾಗ ದೊಡ್ಡ ಕಳ್ಳ ಆದ್ಮೇಲೆ ಒಂದ್ ದಿವ್ಸ ಸಿಗ್ಬೇಕಲ್ಲ, ಪೊಲೀಸರ ಕೈಯ ಸಿಕ್ಕ, ಶಿಕ್ಷೆ ಕೊಟ್ಟ ನ್ಯಾಯಾಧೀಶರು. ಅವಾಗ ಒಂದು ಕಣ್ಣಾಗ ಗಲಗಲ ನೀರು ಹೊಂಟಿತ್ತು. ಜಡ್ಜ್ ಕೇಳಿದ್ರಂತ, ಯಾಕೆ ಹೋಗ್ತಮ್ಮ, ಕಳ್ತನ ಮಾಡೋ ಸಮಯದಾಗ ನೀರು ಬಂದಿಲ್ಲ, ಆದ್ರೆ ಈಗ ಶಿಕ್ಷೆ ಬರೋಣ ನೀರು ಬರ್ತದೇನೋ ಅಂತ ಕೇಳಿದ್ರಂತ. ಇಲ್ಲ ಸರ್, ನಾ ಕಳ್ತನ ಮಾಡಾಗ ಶಿಕ್ಷೆ ಕೊಟ್ಟ ಸಲಗ ನಾನು ನೀರು ಬಂದಿಲ್ಲ. ನಾನು ಬಾಲ್ಯದಲ್ಲಿದ್ದಾಗ, ನಾನು 2 ಹಣ್ಣು ಕದ್ದಾಗ ನನ್ನ ತಾಯಿ ಬಹಳ ಒಳ್ಳೆವಂತ ಚುಟಕಿ ಮುರಿದು ನನಗೆ ರಾಜ ಪ್ರಧಾನಿ ಅಂದು, ಅವಾಗ ಅದೇ ನಮ್ಮ ತಾಯಿ ಒಂದು ಕಪಾಳ ಕೊಡೋದು, ಇನ್ನೊಮ್ಮೆ ಹಿಂಗ್ ಮಾಡಬಾರ್ದು ಮಗ ಅಂದ್ರೆ ನಾ ಇವತ್ತು ಕಳ್ಳ ಆಗ್ತಿರ್ಲಿಲ್ಲ ಸರ್. ಅದಕ್ಕೆ ನಂಗೆ ನೆನಪಾಗಿ ನಾನು ಹೇಳ್ತಾ ಇದ್ದೀನಿ. ಹಂಗ ಮನುಷ್ಯನಿಗೆ ಸಂಸ್ಕಾರ ಅನ್ನೋದು ಬಹಳ ಮಹತ್ವ. ಅದಕ್ಕೆ ಅಂಥ ಸಂಸ್ಕಾರ ಇರುವಂತ ಮನಸ್ಸನ್ನ ನಾವು ನಿರ್ಮಾಣ ಹೆಂಗ್ ಮಾಡಬೇಕು, ಅದಕ್ಕೆ ಘನಮನ ಮಾಡ್ಬೇಕು. ಅದಕ್ಕೆ ಶರಣರು 12ನೇ ಶತಮಾನ ಶರಣರೆಲ್ಲ ಏನ್ ಮಾಡಿದ್ರು, ಸಾಮಾನ್ಯ ಶರಣರು, ಅಸಾಮಾನ್ಯ ಆದರು. ಎಂಥವ್ರಾದ್ರು, ಬಟ್ಟಿ ಒಗೆಯವರಾದ್ರು. ಬರೀ ಬಟ್ಟಿ ಒಗೆ ಅಗಸಿರ್ಲಿಲ್ಲವ, ಏನಿದ್ದ ಅವನು ಎಲ್ಲರ ಮನಸ್ಸನ್ನ ತೊಳೆಯುವಂತ ಮಹಾಗುರು ಸ್ವರೂಪ ಆಗಿದ್ದವ. ಮಡಿವಾಳ ಮಾಚಿದೇವ ಮಹಾಗುರು ಸ್ವರೂಪ ಆಗಿದ್ದ. ನುಲಿ ಚಂದ ಬರೇ ನುಲಿಕೆ ಹಾಕಿ ಹೊಸಿತಿದ್ದಿಲ್ಲ, ಲಿಂಗಾಂಗ ಸಾಮರಸ್ಯ ಪಡೆಯುವಂತ ಆನಂದವನ್ನ ಪಡ್ಕೊಳ್ತಿದ್ದ. ಅಂಥ ಎಲ್ಲರೂ ಆ ಗುರು ಸ್ವರೂಪ ಆಗಿದ್ರು, ಜಂಗಮ ಸ್ವರೂಪ ಆಗಿದ್ರು, ಸಾಮಾನ್ಯರು. ಅದಕ್ಕೆ ಅದು ಕಾರಣ ಯಾರು? ಗುರು ಬಸವಣ್ಣನವರು. ಅವ್ರು ಯಾರೋ ಶರಣರು ಕೇಳ್ತಾರೆ, ಇಷ್ಟೆಲ್ಲ ಕಲ್ಯಾಣ ಸಾಮ್ರಾಜ್ಯ ಆಗ್ಲಕ್ಕ ಯಾರ ಕಾರಣ್ರಿ ಅಂತ ಕೇಳ್ತಾರೆ. ಮತ್ತಾರಪ್ಪ, ಅನ್ನ ಪ್ರಭು ಹೇಳಿಲ್ಲೇನು, ಎನಗೆಯೂ ಗುರು ನಿಮಗೆಯೂ ಗುರು ಜಗವೆಲ್ಲಕ್ಕೂ ಗುರು ಕಾಣ ಗುಹೇಶ್ವರ. ಅಲ್ಲ ಪ್ರಭು ಹೇಳಿ ಅಂತ ಅಲ್ಲಮ್ಮ ಪ್ರಭುಗಳು ಎಲ್ಲರಿಗೂ ಗುರು ಬಸವಣ್ಣ. ಅದಕ್ಕೆ ಒಂದು ನೀವು ತಿಳ್ಕೋರಿ, ಈ ಮನಸ್ಸು ನಾವು ನೇರವಾಗಿ ಹೋಗ್ಬೇಕಾದ್ರೆ ನಾವು ಯಾವ ಉದ್ದೇಶ ಇಟ್ಟುಕೋತೀವಿ ಆ ಉದ್ದೇಶಕ್ಕಾಗಿ ಈ ಮನಸ್ಸು ಸಿದ್ಧತೆ ಮಾಡ್ಕೋಬೇಕು. ನಾವು ಗುರುಗಳು ಹೇಳಿದ್ರಲ್ಲ,
ಆ ಉದ್ದೇಶಕ್ಕೆ ನಮ್ಮ ಮನಸ್ಸು ಸಿದ್ಧ ಮಾಡಿಕೊಂಡಿವ ಅಂದ್ರ ನಮ್ಮ ಮನಸ್ಸು ಲಿಂಗದ ಮನಸ್ಸಾಗ್ತದ, ಮಹಾಲಿಂಗದ ಮನಸ್ಸಾಗ್ತದ. ಮನ ಅದು ಮಹಾಲಿಂಗ ಆಗ್ತದ. ಅದಕ್ಕಂತ ಮನ ಮಹಾಲಿಂಗ ಆಗ್ಬೇಕಾದ್ರ ನಾವು ನಮ್ಮ ಇದನ್ನ ಮಧ್ಯದಲ್ಲಿ ಆತಂಕ ಪಡ್ಕೋಬಾರ್ದು. ಕೆಲವರು ಒಳ್ಳೆ ಉದ್ದೇಶಕ್ಕಾಗಿ ಹೊರ ಪಡ್ಕೋತಾರ. ಪುರಾಣ ಕಥೆ ಗೊತ್ತಿದ್ದಿರ್ಬೇಕು ನೀವು. ಭಸ್ಮಾಸುರ ಅಂತಿದ್ದ, ಅವ ತಪಸ್ ಮಾಡ್ದ. ತಪಸ್ ಮಾಡಿದ್ಮೇಲೆ ದೇವ್ರು ಬರಬೇಕಲ್ಲ. ಬಂದ ಶಿವಪ್ಪ, ಏನ್ ಬೇಕಪ್ಪ ಅಂದ. ಏನ್ ಬೇಕು ಅಂದ. ಏನ್ ಬೇಕು ಕುಡ್ತೇಪ್ಪ, ನಾ ಯಾರನ್ನ ತಲೆ ಮೇಲೆ ಇಡ್ತೀನಿ ಅವ್ರು ನಾಶ ಆಗ್ಲಿ ಅಂತ ವರ ತಗೊಂಡವ. ನೋಡ್ರಿ ಅಂತ ಅವನ ಮನುಷ್ಯಂತು. ಅವ ಸಿಕ್ಕವ್ರ ಮೇಲೆ ತಲೆ ಇಡ್ಲತ್ತ, ಬಸ್ ಮಾಡ್ಲತ್ತ. ಅವ ಕೊನೆಗೆ ಎಲ್ಲಿಗೆ ಬಂದ ಶಿವನ ಮೇಲೆ ತಲೆ ಇಡ್ಲತ್ತ ಇರೋದವ. ಅವಾಗ ಶಿವ ಸಭೆದಾಗ ಮೀಟಿಂಗ್ ಆಯ್ತಂತ. ನಮ್ ಶಿವ ಹೋದ್ರೆ ನಮ್ ಗತಿ ಹೆಂಗ, ನಾವ್ ಹೆಂಗ್ ಬದುಕ್ತೀವಿ ಅಂತ ಒಬ್ರು ಯಾರೋ ವಿಷ್ಣು ಮೋಹಿನಿ ವೇಷ ತಗೊಂಡು ಆಕಿ ನೃತ್ಯ ಮಾಡ್ಕೊಂಡಿದ್ದೀವಿ. ಮೋಹಿತ ಅದ. ಅವಾಗ ನಾನು ನಿನ್ನ ಲಗ್ನ ಆಗ್ತೀನಿ ಅಂದ. ಇವ ಲಗ್ನ ಆಗ್ತೀನಿ, ಒಂದು ಕಂಡೀಷನ್ ಅಂದ. ನಾ ಹೆಂಗ ನೃತ್ಯ ಮಾಡ್ತೀನಿ ಹಂಗ ನೀನ್ ನೃತ್ಯ ಮಾಡ. ಹೆಂಗಿರ್ತ ಅದಕ್ಕ ಮಧ್ಯದಾಗ ಹಿಂಗ ಆಗ್ತಿರ್ತಾವ. ಅದಕ್ಕೆ ಆ ಮಧ್ಯ ಆಕಿ ನೃತ್ಯ ಮಾಡ್ಕೋತ ತಲೆ ಮೇಲೆ ಕೈ ಇಟ್ಟು, ಅವ ತನ್ನ ತಲೆ ಮೇಲೆ ಕೈ ಇಟ್ಟುಕೊಂಡ ಬಸ್ ಮಾಡ್ಬಿಟ್ಟ. ಯಾಕೆ ಹೇಳ್ತೀನಿ ಅಂದ್ರ ನಮ್ಮ ಮನಸ್ಸು ಘನಮನ ಒಳ್ಳೆ ಉದ್ದೇಶ ಇಟ್ಕೋಬೇಕು. ಎಷ್ಟು ದಿನ ಬದುಕ್ತೀವಿ ಹೇಳಿ? ಎಷ್ಟು ದಿನ ಬದುಕ್ತೀವಿ? ಒಳ್ಳೆ ಕಾರ್ಯ ಮಾಡೋಣ ಬದುಕಲ್ಲ. ಒಂದ್ ದಿವಸ ಹೋಗ್ಬೇಕಾಯ್ತು. ಹೋಗಿಲ್ಲೇನು? ನಮ್ಮ ಗುರುಗಳು 109 ವರ್ಷದನ್ನು ಹೋದ್ರು. ಸಿದ್ದೇಶ್ವರ ಅಪ್ಪಗಳು ಹೋದ್ರು, ಗದಗಿನ ಅಪ್ಪಗಳು ಹೋದ್ರು, ಸಿದ್ಧಗಂಗಾ ಅಪ್ಪಗಳು ಹೋದ್ರು. ಎಲ್ಲರೂ ಹೋಗ್ತೀವಿ. ಆದ್ರೂ ಇರಸ್ ತನಕ ನಮ್ಮ ಕೈಯಿಂದ ಒಳ್ಳೇದು ಮಾಡಿದ್ರೆ ಕಲ್ತ್ರ ಅದು ಜೀವನ ಸಾರ್ಥಕ ಆಗ್ತದೆ ಅಂತ ಮನಸ್ಸನ್ನ ನಾವು ನಿರ್ಮಾಣ ಮಾಡಿಕೊಳ್ಳೋಣ ಅಂತ ಹೇಳ್ತಾ, ಇವತ್ತು ಪರಮ ಪೂಜ್ಯರು ಅದ್ವೈತಾನಂದ ಸ್ವಾಮೀಜಿಯವರು ಇಲ್ಲಿ ಬಂದು ನಮ್ಮೆಲ್ಲ ಬಾಲ್ಕಿ ನಗರದ ಜನತೆಗೆ ತಮ್ಮ ಒಳ್ಳೆ ಆಶೀರ್ವಚನ ಮಾಡಿದ್ರು. ನೀವು ಅವರ ಆಶೀರ್ವಚನ ಮನಸ್ಸೆಲ್ಲ ಘನಮನ ಮಾಡ್ಕೋತೀರಿ. ನಿಮ್ಮ ಮನಸ್ಸೆಲ್ಲ ಒಳ್ಳೆ ಮನಸ್ಸು. ಯಾರಿಗೆಲ್ಲ ತುಸು ಗಿಸು ಕಲ್ಮಶ ಇತ್ತು ಇಲ್ಲೇ ಜಾಡ್ಸೆ ಶುದ್ಧ ಮನಸ್ಸು ಮಾಡ್ಕೊಂಡು ಹೋದ್ರಿ ಅಂದ್ರೆ ಅವ್ರು ಹೇಳಿದ್ದು ಸಾರ್ಥಕ ಆಗ್ತದೆ ಅಂತ ಹೇಳಿ ಮತ್ತೊಮ್ಮೆ ಎಲ್ಲರಿಗೂ ಶರಣಾರ್ಥಿನಿ ಹೇಳಿ, ಈಗ ನಮ್ಮ ನವಲಿಂಗ ಪಾಟೀಲ್ರು ಮೈಕ್ ನಾವೊಂದು ತಾಸು ಕಲಿಸ್ತೀನಿ. ಆ ಕಡೆ ನೋಡಿ ಕಲಿಸ್ತೀನಿ, ಈ ಕಡೆ ನೀವು ಕೂಡ್ತೀರಿ, ಆ ಕಡೆ ಒಬ್ಬರು ಪಾಪ ಕೂಡ್ಬೇಕು. ನಮ್ಗೆ ಟೆನ್ಷನ್ ಕೂಡ್ಬೇಕ್ರಿ ಗುರು ಜಾಗದ. ಇವತ್ತು ವಿಶೇಷ ಡೇ ಅಂತ ಹೇಳಿದ್ರೆ ಯಾವ ಡೇ ಅಂದ್ರ ಯಾವ್ದು ಹುಡುಗ್ರೆ? ಫ್ರೆಂಡ್ಶಿಪ್ ಡೇ. ವಾಹ್, ಜೋರಾದ ಚಪ್ಪಾಳೆ ಬೇಕು. ಜೀವನದಾಗ ಗೆಳೆತನ ಇರಬೇಕು, ಹಗೆತನ ಹೋಗ್ಬೇಕು. ಇವತ್ತು ನಾವೆಲ್ಲರೂ ಒಂದು ಪ್ರೀತಿಯಿಂದ ಇವತ್ತು ಕೂಡಿದ್ದೀವಿ. ನಾನು ವಿಶೇಷ ಅಂತ ಹೇಳಿದ್ರೆ ಇವತ್ತಿನ ವಿಶೇಷ ಅಂದ್ರೆ ಇವರೇ ವಿಶೇಷ. ಮಾಡಿದ ಬಾಲ್ಕಿಯ ಪ್ರವೇಶ, ವಚನ ಸಾಹಿತ್ಯ ಸಮಾವೇಶ, ಇಲ್ಲ ಯಾವುದು ದೋಷ, ಇಲ್ಲ ದ್ವೇಷ, ಇದು ಭಕ್ತಿನೇ ಸಾಕ್ಷಿಯಾಗಿದೆ. ಅವರಿಗೆ ಪ್ರೀತಿಯ ಗುರುಗಳು ಅವರಿಗೆ ಗೌರವ ಸತ್ಕಾರ ಮಾಡಿ ಗುರುಗಳ ಆಶೀರ್ವಾದ ಮಾಡಬೇಕಂತ ವಿನಂತಿ ಮಾಡ್ತೇವೆ. ಈಗ ನೋಡ್ರಿ, ಬಹಳ ಪ್ರೀತಿಯಿಂದ ಗುರುಗಳು ಅದ್ವೈತಾನಂದ ಮಹಾಸ್ವಾಮೀಜಿಯವರು ಆನಂದ ಹಿಂಗೆ ದ್ವೈತಾನಂದ ಮಹಾಸ್ವಾಮೀಜಿಯವರಿಗೆ ಇವತ್ತು ಆನಂದದ ಕ್ಷಣಗಳು ಇವತ್ತು ಬಾಲ್ಕಿಯಲ್ಲಿ ಪೂಜ್ಯರ ಗೌರವಾರ್ಪಣೆ ಆಗ್ತದೆ. ಬಸವರಿಗೆ ಇರ್ಲಿ ಅಪ್ಪರೆ ಜೋರಾದ ಚಪ್ಪಾಳೆ. ಈಗ ಸಮಯ ಆಯ್ತು. ದತ್ತಾತ್ರೇಯ ಬಿರಾದಾರ್ ಅಂತೇಳಿ ಕಲಬುರಗಿಯಿಂದ ಅವರು ಶಿಕ್ಷಕರಿಗಾಗಿ ಒಳ್ಳೆ ತರಬೇತಿ ನೀಡ್ತಾರೆ. ಅವರು ಮುದ್ದಾಮಾಗಿ ಗುರುಗಳ ದರ್ಶನಕ್ಕೆ ಬಂದಿದ್ದಾರೆ.
ನಾಳಿನ ದಿನಗಳ ಶಿಕ್ಷಕರ ಮನಸ್ಸನ್ನು ಹದಗೊಳಿಸಿ ಮಕ್ಕಳಿಗೆ ಒಳ್ಳೆಯ ರೀತಿಯಂತೆ ಕಲಿಸುವಂಥ ಒಂದು ಸಂಸ್ಕಾರ ನೀಡುವಂಥ ಕಾರ್ಯ ಅವರು ಮಾಡ್ತಾ ಇದ್ದಾರೆ. ಅವ್ರು ಇಲ್ಲಿದ್ದರೆ ಬಂದು ಆಶೀರ್ವಾದ ತಗೋಬೇಕಂತ ಕೇಳ್ಬೋದು. ಆಶೀರ್ವಾದ ಅವರಿಗೆ ಜೋರಾದ ಚಪ್ಪಾಳೆ ತಟ್ಟುವ ಔಷಧದಾಗ ಊರಿಗೆ ಹೋಗ್ಬಾರ್ದಂತ, ಔಷಧದಾಗ ಊಟ ಮಾಡಬಾರ್ದಂತ, ಔಷಧದಾಗ ಭಾಷಣ ಮಾಡಬಾರ್ದಂತ ಈಗ ಸಮಯ ನನಗೂ ಒದಗಿದೆ. ನಾನು ಈಗ ಉಸಿರು ಮಾಡಿದ್ರೆ ಭಾಳ ಅದಾವತ್ತಾಗುತ್ತೆ. ಯಾಕಂದ್ರೆ ಫೇಸ್ ಇದ್ರೆ ಗಾಡಿ ರೇಸ್ ಹಾಕ್ಬೇಕು, ಉಲ್ಟಾ ಕೇಸ್ ಹಾಕ್ಬಾರ್ದು. ಇದಕ್ಕೆ ಅಪ್ಪೋರು ಬೇಸ್ ಹಾಕ್ಯಾರ. ಪಾಪ ಯಾರ್ಯಾರು ಪ್ರಾಬ್ಲಮ್ ಏನೇನಿತ್ತು ನನಗೇನು ಗೊತ್ತು. ನೀವು ಚೆನ್ನ ಮೈಕ್ ಹಿಡ್ಕೊಂಡಾಗ ಮಾಡ್ದಾಗ ಕಮ್ಮಗೊಂಡು ಅಂತೀರಿ. ಯಾಕಂದ್ರೆ ಕೆಲವು ಟೆನ್ಷನ್ ಪಾಪ ಅವ್ರ ಟೆನ್ಷನ್ಗೆ ನಾನು ನಗಿಸ್ತಾ ಇದ್ರೆ ನಗು ಹೀಗಿರ್ಬೇಕು. ಔಷಧ ಇರ್ಬಾರ್ದು. ಯಾರೋ ಒಬ್ಬ ಔಷಧ ಇತ್ತು, ಇನ್ನೇನು ಅರ್ಜೆಂಟ್ ಹೆಂಡತಿ ಮನೆಗೆ ಹೋಗ್ಬೇಕಾಗಿತ್ತು. ಹಾಗೆ ಹೆಂಡತಿ ಮನೆಗೆ ಹೋಗ್ಬೇಕಾದ್ರೆ ಹುಡುಗ ಹೆಂಗ್ ಹೋಗ್ಬೇಕಾದ್ರೆ ಆಕ್ಚುಲಿ ನೀಟಾಗಿ ಹೋಗ್ಬೇಕಂದ್ರ ಈಗ ಏನ್ ಮಾಡೋದಂದ್ರ ಈಗಿನ ಬಸ್ ಸ್ಟ್ಯಾಂಡ್ ಹತ್ರ ಹೋದಾಗ ಒಂದು ಅಂಗಡಿ ಹೆಸರು ಎಕ್ಸ್ಪ್ರೆಸ್ ಹೇರ್ ಕಟಿಂಗ್ ಸಲೂನ್. ಸ್ವಲ್ಪ ಕ್ಲೀನ್ ಮಾಡ್ಬೇಕಾದ ವಾ ಎಕ್ಸ್ಪ್ರೆಸ್ ಹೇರ್ ಕಟಿಂಗ್ ಸಲೂನ್, ವಾ ಒಳ್ಳೆ ಬೆಸ್ಟ್ ಅದ. ಇವ ಹೋದ ಒಳಗ ಎಲ್ಲರೂ ಕಟಿಂಗ್ ಶಾಪ್ಟಾಗೆಲ್ಲ ಕೂತಿದ್ರು. ಏನಯ್ಯ ಬೋರ್ಡ್ ಹಾಕಿರಿ ಎಕ್ಸ್ಪ್ರೆಸ್ ಹೇರ್ ಕಟಿಂಗ್ ಸಲೂನ್. ನಾನು ಅರ್ಜೆಂಟ್ ಏನಾಗಬೇಕು, ದಾಡಿ ಎಕ್ಸ್ಪ್ರೆಸ್ ಕೊಡ್ಬೇಕು. ಅವಾಗ ಎಕ್ಸ್ಪ್ರೆಸ್ಸಿಗೆ 500 ರೂಪಾಯಿ, ಸಾದಾ 50 ರೂಪಾಯಿ. 500 ರೂಪಾಯಿ ತಗೋ ಬರಬೇಕು, ನನಗೆ ಅರ್ಜೆಂಟ್. ಈಗ 500 ರೂಪಾಯಿ ಗಲ್ಲಕ್ಕಾಗದ ಕೂಡ್ದ. ಇವ್ರಿಗೆಲ್ಲರಿಗೆ ಸರ್ ರಿಕ್ವೆಸ್ಟ್ ಅಂತ ಹೊಟ್ಟೆ ಯಾಕೆ ಇವ್ರಿಗೆ ಅರ್ಜೆಂಟ್ ಎಕ್ಸ್ಪ್ರೆಸ್ ನಾವು ಮಾಡೋದು. ಇವ್ ಕೂಡ್ಬಿಟ್ಟ ಹಿಂಗ್ ಬ್ಲೇಡ್ ಸ್ಟಾರ್ಟ್ ಮಾಡ್ದ, ಹಿಂಗ್ ಮಾಡಿ ಹಿಂಗ್ ತೆಗೆದ್ಬಿಟ್ಟ, ಮುಗೀತು. ಹೇಳಯ್ಯ ಅಲ್ಲೇ ಕೂದಲು ಹಂಗೆ ಉಳಿದು. ಏನಯ್ಯ ಎಕ್ಸ್ಪ್ರೆಸ್ ಇದು ಹೊಸ ಫ್ಯಾಷನ್ ಸರ್. ಬೆಂಗಳೂರು ಬಿಟ್ರೆ ದಿಲ್ಲಿ ಸ್ಟಾಪ್, ಇದು ಸಣ್ಣ ಸಣ್ಣ ಸ್ಟೇಷನ್ಗಳು ಸ್ಟಾಪ್ ಇಲ್ಲ. ಒಮ್ಮೆ ಹೈವೇ ಇದ್ದಂಗೆ ಅದಕ್ಕ ಮತ್ ಲಾಸ್ಟ್ ಕುಂತಂತ ಮತ್ತೆ ಸಣ್ಣದು ದೊಡ್ಡದು ಎಲ್ಲ ಕ್ಲೀನ್. ನೀವು ನಕ್ಕೋತಿದ್ರ ಚಂದ. ಕೆಲವು ಹೆಣ್ಮಕ್ಳು ಇಟ್ಟು ಟೆನ್ಷನ್ ಮಾಡ್ಕೋತಾರೆ. ಅವ್ವ ನಾ ಹೇಳಿ ಈ ಸಣ್ಣ ಮಾತಿಗೆ ಅಪೂರ್ವ ಕಾರ್ಯಕ್ರಮಕ್ಕೆ ಇಲ್ಲಿ ಯಾರೋ ಹೆಣ್ಮಕ್ಳು ಉಡ್ಸ ಸೀರೆ ಸ್ವಲ್ಪ ಒಂದು ಕಮ್ಮಿ ರೇಟ್ ಉಡು ಏನು ಕುಡ್ಸೋಳಕ್ಕೆ ಇಡೀ ಸಭಾ ಎಲ್ಲ ಅಡ್ಕೋಬೇಕು. ಹಂಗ್ ಮಾಡ್ಬೇಡ್ರಿ. ದೇವರು ನಿಮ್ಗೆಲ್ಲ ಕೊಟ್ಟಾನ, ಆನಂದವಾಗಿರ್ಲಿ. ಅಪ್ಪವ್ರು ನೋಡಿ ಎಷ್ಟು ಒಬ್ಬ ಬ್ಯಾಂಕ್ ಅಧಿಕಾರಿಗಳಾಗಿ ನೋಡ್ರಿ ಎಷ್ಟು ಗುರುಗಳು. ಅದಕ್ಕೆ ಗುರುಗಳಿಗೆ ಗೌರವಿಸ್ಬೇಕು. ಬಾಲ್ಕಿ ಜನ ಬಹಳ ಭಕ್ತಿವಂತರಿದ್ದಾರೆ, ದಾಸೋವಂತರಿದ್ದಾರೆ, ಹೃದಯವಂತರಿದ್ದಾರೆ. ಅದಕ್ಕೆ ನಮ್ಗೆಲ್ಲ ಗುರುಗಳಿಗೆ, ಕಲಾವಿದರಿಗೆ, ಸಾಹಿತ್ಯಗಳಿಗೆ ತವ್ರ ಮನೆ ಯಾವ್ದಂದ್ರೆ ನಮ್ಮ ಹೆಮ್ಮೆ ಬಾಲ್ಕಿ. ಅಪ್ಪರಿಗೆ ವಿಶೇಷ ಏನಂತಂದ್ರೆ ಬಾಲ್ಕಿಯಲ್ಲಿ ಎಲ್ಲಾ ಕಡೆ 40 ಕಿಲೋಮೀಟರ್ ಇದು. ಅದಕ್ಕೆ ಒಂದು ಸೆಂಟ್ರಲ್ ಪಾಯಿಂಟ್ ಬೀದರ್ ಡಿಸ್ಟ್ರಿಕ್ಟ್ ನ ಮ್ಯಾಪ್ ತೆಗೀರಿ ನೀವು. ಎಲ್ಲಾ ರೌಂಡ್ ಈ ಕಡೆ ಉದ್ಗಿರ್ ಹೋದ್ರೆ 45 ಕಿಲೋಮೀಟರ್, ಬೀದರ್ 40. ನಾ ನೋಡಿರ್ತೀವಿ ಮ್ಯಾಪ್ ಇದ್ದರೆ ಕ್ಯಾಪ್ ಆಗುತ್ತೆ. ನೋಡಿದವಾಗೆ ಬಸವ ಕಲ್ಯಾಣದಿಂದ ಇವತ್ತು ನಮ್ದು ಯೋಗ ಆದ, ತಮ್ಮ ದರ್ಶನ ಆಯ್ತು ಅಂತ ಹೇಳ್ತಾ ಈಗ ಮಂಗಲ್ ಮಾಡೋಣ. ಈಗ ಏನು ಹೇಳ್ರಿ, ಇವತ್ತ ಬಸವಣ್ಣನೇ ತಾಯಿ ಬಸವ